ಬ್ರೇಕಿಂಗ್ ನ್ಯೂಸ್. ಇದು ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ. ಸುಲಿಗೆ ಕೇಸಲ್ಲಿ ಸಿಗಾಕೊಂಡು ದಿವ್ಯಾ ಅಕ್ಕ ಓಡೋಗವಳೆ ಕದ್ದಿ. ಬೇರೆಯವರಿಗೆಲ್ಲ ಹೇಳ್ತಿದ್ಲು ಬುದ್ಧಿ, ಇವಾಗ ಅವಳೆ ತಿಂದವಳೆ ಹಂದಿ ಲದ್ದಿ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಏನ್ ಗುರು, ನೆನ್ನೆಯಿಂದ ಒಬ್ರಾದ್ಮೇಲೆ ಒಬ್ರು ದಿವ್ಯಾ ವಸಂತ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಏನೋ ಸ್ಕ್ಯಾಮ್ ಮಾಡವಳಂತೆ. ಮುಂದಿನ ವಿಡಿಯೋ ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ. ದಿವ್ಯಾ ವಸಂತ, ಇಡೀ ರಾಜ್ಯಕ್ಕೆ ಖುಷಿ ಕೊಟ್ಟ ದಿವ್ಯಾ ವಸಂತ ರೋಸ್ಟ್ ವಿಡಿಯೋ ಬರ್ಲಿ. ದಿವ್ಯಾ ಊಸಂತಿ ರೆಡಿ ಆಗೋಳೆ ಗುರು, ಜಮಾಯಿಸು ಅಂತ ಒಬ್ರಾದ್ಮೇಲೆ ಒಬ್ರು ಕಮೆಂಟ್ ಮಾಡ್ತಾನೆ ಇದ್ದೀರಾ. ಅದಕ್ಕೆ ಸಟಕ್ಕಂತ ಸ್ಕ್ರಿಪ್ಟ್ ಬರ್ದು ಪಟಕ್ಕಂತ ವಿಡಿಯೋ ಮಾಡಿ ಅಂತ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲೆಂತ್ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ದಿವ್ಯಾ ಅಕ್ಕನ ಹನಿ ಟ್ರ್ಯಾಪ್ ನ್ಯೂಸ್ ಬಗ್ಗೆ ಟಪಾ ಟಪ್ ಅಂತ ರೋಸ್ಟ್ ಮಾಡುವ. ಇದು ಅದಲ್ಲ, ಇದು ಜಸ್ಟ್ ಸೌಂಡ್ ಅಷ್ಟೇ ಗುರು, ನಾನು ಹೇಳ್ತಿರೋದು. ಬನ್ನಿ ಇವಾಗ ವಿಡಿಯೋ ಶುರು ಮಾಡುವ. ಅದಕ್ಕೂ ಮೊದಲು ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡಿಗ ಅಂತರಲೇ ಸ್ನೇಹಿತರೆ, ಈ ನಮ್ಮ ದಿವ್ಯಾ ಅಕ್ಕನ ಜೀವನ ಚಕ್ರ ಎಲ್ಲಿಂದ ಹೋಗಿ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಮೊದಲು ಆಂಕರ್, ನಂತರ ರ್ಯಾಪರ್, ತದನಂತರ ರೀಲ್ಸ್ ಮೇಕರ್, ಅದಾಗಿ ಸ್ವಲ್ಪ ದಿನಗಳ ನಂತರ ಕಾಮಿಡಿ ಶೋ ಅಲ್ಲಿ ಆಕ್ಟರ್, ಇವಾಗ ಹನಿ ಟ್ರ್ಯಾಪ್ ಕೇಸಲ್ಲಿ ಆರೋಪಿ, ತಲೆಮರೆಸ್ಕೊಂಡಿರೋ ಪಾಪಿ. ಕರ್ಮ ಅನ್ನೋದು ಹೆಂಗೆ ಅಂದ್ರೆ, ಒಂಥರ ಆಕಾಶಕ್ಕೆ ಮುಖ ಮಾಡಿ ಕ್ಯಾಕರ್ಸ್ ಉಗ್ದಂಗೆ ನಮ್ಮ ಮುಖಕ್ಕೆ ರಿಟರ್ನ್ ಬಂದ್ ಬಿದ್ದೇ ಬೀಳುತ್ತೆ. ಇವಾಗ ಈ ದಿವ್ಯಾ ಅಕ್ಕನ ಸ್ಥಿತಿ ಕೂಡ ಹಂಗೆ ಆಗಿರೋದು. ಏನ್ ಡಿ ಬಾಸ್ ಕೇಸಲ್ಲಿ ಫುಲ್ ಜೋಸಲ್ಲಿ ಎಕ್ಕ ಮೊಕ್ಕ ಮಾತಾಡಿದ್ದ ಈ ದಿವ್ಯಾ ಅಕ್ಕ ಇವಾಗ ಅಬ್ಸ್ಕ್ಯಾಂಡ್ ಆಗಿ ಮುದುರ್ಕೊಂಡವಳೆ ಪುಕ್ಕ. ಆಮೇಲೆ ಈ ಕೇಸ್ ಆದ್ಮೇಲೆ ಇನ್ನೊಂದು ವಿಡಿಯೋ ಅಂತೂ ಫುಲ್ ವೈರಲ್ ಆಗ್ತಿದೆ. ಅದ್ ಯಾವ್ದಂದ್ರೆ, ಈ ದಿವ್ಯಾ ಅಕ್ಕ ಕೆಲಸ ಮಾಡೋ ಖಾಸಗಿ ಚಾನೆಲ್ ಸಿಇಒ ಜೊತೆ ಜನರಲ್ ಬಾಡಿ ಮೀಟಿಂಗ್ ಮಾಡ್ತಿರೋದು. ನೀವೇ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ನಾನು ಹೇಳೋದೇನ್ ಬೇಕಿಲ್ಲ, ನಿಮ್ಮ ಕಣ್ಣುಗಳು ನಿಮ್ಗೆ ಮೋಸ ಮಾಡಲ್ಲ. ಕ್ಲಿಯರ್ ಆಗಿ ನೋಡಿ, ಬ್ರೈನ್ಗೆ ವಿಷಯ ಮುಟ್ಟಿಸಿ. ನಿಮ್ಮ ಬ್ರೈನ್ ಅಲ್ಲಿ ಈ ವಿಡಿಯೋ ಬಗ್ಗೆ ನೆಲೆಯೂರಿರುತ್ತೆ ವಿಧ ವಿಧವಾದ ಅಭಿಪ್ರಾಯದ ವಿವಾದ, ಪ್ರತಿವಾದ, ಕ್ರೋಧ, ಸೋದ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ದಿವ್ಯಾ ವಸಂತ. ನಾನಿವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಚಿತ್ರದುರ್ಗದ ಹೈವೇ ಅಲ್ಲಿ ಇದ್ದೀನಿ ನಾನಿವಾಗ. ನಾನು ಯಾಕೆ ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ, ಸ್ಯಾಂಡಲ್ವುಡ್ ನ ದ ಗ್ರೇಟ್ ಹೀರೋ ಬಾಬು ಸರ್ ಕರೆಕ್ಟ್ ಆಗಿ ಹೇಳಿದ್ನ. ಓ ದಿವ್ಯಾ ಅಕ್ಕ, ಸ್ಯಾಂಡಲ್ವುಡ್ ನ ದ ಗ್ರೇಟ್ ಹೀರೋ ಅನ್ನೋದನ್ನ ಸರಿಯಾಗಿ ಹೇಳಿದ್ಯಾ. ಆದ್ರೆ ನೀನ್ ಕುಂತಿರೋ ಅವತಾರ ಇದೆಯಲ್ಲ, ಅದ್ ಸರಿ ಇಲ್ಲ ಅಷ್ಟೇ. ಯಾಕಂದ್ರೆ ಚಿತ್ರದುರ್ಗದ ಹೈವೇಲ್ ಹೋಗ್ತಿದೀವಿ ಅಂತಿದೀಯಾ, ಮುಂದೆ ಸೀಟ್ ಅಲ್ಲಿ ಬೇರೆ ಕುಂತಿದೀಯಾ. ಸೀಟ್ ಬೆಲ್ಟ್ ಹಾಕೋಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಅಲ್ಲ, ಯಾರೇ ಆದ್ರೂ ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಮುಂದೆ ಇರೋ ಇಬ್ರು ಸೀಟ್ ಬೆಲ್ಟ್ ಹಾಕೋಬೇಕು ಅನ್ನೋದು ಟ್ರಾಫಿಕ್ ರೂಲ್ಸ್. ಅದನ್ನೇ ನೀನ್ ಫಾಲೋ ಮಾಡಿಲ್ಲ. ನೀನು ಇನ್ನೊಬ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ? ಇದು ಹಳೆ ವಿಡಿಯೋ. ಬೈ ಚಾನ್ಸ್ ನೀನು ಹೋಗ್ತಿದ್ದ ಆ ದಿನ ನಿಮ್ಮ ಕಾರ್ ಡ್ರೈವರ್ ಏನಾದ್ರು ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಏನಿಲ್ಲ, ಆಮೇಲೆ ಗಾಜ್ ಹೊಡ್ಕೊಂಡು ಹೋಗಿ ಆಚೆ ಬಿದ್ದು ಹಾಸ್ಪಿಟಲ್ ಅಲ್ಲಿ ಗ್ಲೂಕೋಸ್ ಹಾಕಿಸ್ಕೊತಿದ್ದೆ. ಇವತ್ತಿಂತ ಕೆಲಸ ಮಾಡಿ ಕದ್ದೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದೊಂದೇ ಟ್ರಾಫಿಕ್ ರೂಲ್ಸ್ ಅಲ್ಲ ಗುರು. ಅಕ್ಕ ಬ್ರೇಕ್ ಮಾಡಿರೋದು ಇನ್ನೂ ಒಂದಿದೆ. ನೋಡಿ, ಟ್ರಿಪಲ್ ರೈಡಿಂಗು ವಿತೌಟ್ ಹೆಲ್ಮೆಟ್, ಅದ್ರಲ್ಲಿ ಬೇರೆ ಟ್ರೋಲ್ ಆಗುತ್ತೆ ಅಂತ ಸಾಂಗ್ ಬೇರೆ ಆಡ್ಕೊಂಡು ಹೋಗ್ತಾವ್ರೆ. ಆಮೇಲೆ ಅಲ್ಲಿ ಮಧ್ಯ ಕೂತಿರೋ ತೊಂಬೆನಲ್ಲಿ ಹಂಗಿರೋ ಲಲ್ಲಿ ಅಕ್ಕನು ಸಹ ಬಕೆಟ್ ಟಿವಿ ಅವರೇ. ಏನ್ ಇಬ್ರುವೆ ದರ್ಶನ್ ಅವರ ವಿಚಾರದಲ್ಲಿ ಉರ್ಕೊಂಡಿದ್ದು, ಅರ್ಚ್ಕೊಂಡಿದ್ದು, ಕಿರ್ಚ್ಕೊಂಡಿದ್ದು, ಪರ್ಚ್ಕೊಂಡಿದ್ದು ತುಂಬಾ ಇದೆ ಸ್ನೇಹಿತರೆ. ದೊಡ್ಡ ವಿಷಯದ ಬಗ್ಗೆ ಬೇಜಾನ್ ಬೇದಿ ಮಾಡೋ ಇವ್ರಿಗೆ ಇಂತ ಸಣ್ಣ ಸರ್ಕಾರದ ನಿಯಮಗಳನ್ನ ಪಾಲಿಸಬೇಕು ಅನ್ನೋ ಪರಿಜ್ಞಾನ, ಸಾಮಾನ್ಯ ಜ್ಞಾನ ಇದೆಯಾ? ಇಲ್ಲ ಸರ್, ಇಲ್ಲ. ಅಲ್ಲ, ದರ್ಶನ್ ಯಾವಾಗ ಸ್ಯಾಂಡಲ್ವುಡ್ಗೆ ಹೀರೋ ಆಗಿದ್ದಾರೆ? ತಪ್ಪಾಗಿ ಹೇಳ್ಬಿಟ್ಟೆ. ಅಲ್ಲಲ್ಲ ದಿವ್ಯಾ ಅಕ್ಕ, ಅವರು ಯಾವಾಗ ಗ್ರೇಟ್ ಹೀರೋ ಆಗಿದ್ದಾರೆ ಅನ್ನೋದು ಗೊತ್ತಿಲ್ದೇನೆ ಅವರ ಸಿನಿಮಾ ಹಾಡುಗಳಿಗೆ ರೀಲ್ಸ್ ಮಾಡಿದ್ಯಾ ನೀನು? ಅಬ್ಬಬ್ಬಬ್ಬಬ್ಬಬ್ಬ, ನೋಡ್ರಪ್ಪ, ಅವರು ಯಾವಾಗ ಗ್ರೇಟ್ ಹೀರೋ ಆಗಿದ್ದಾರೆ ಅನ್ನೋದು ಗೊತ್ತಿಲ್ದೇನೆ ಪಸಂದ್ ಆಗವನೆ ಅಂತ ಅವ್ರ ಪೋಸ್ಟರ್ಗೆ ದೃಷ್ಟಿ ತಕೊಂಡು ಡ್ಯಾನ್ಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾವಳೆ ಅಕ್ಕ. ನಿಂಗೆ ಇನ್ನ ಕ್ಲಾರಿಟಿ ಬೇಕು ಅಂದ್ರೆ ನೀನ್ ಮಾಡಿರೋ ವಿಡಿಯೋ ಕಮೆಂಟ್ಸ್ ನೋಡು ಗೊತ್ತಾಗುತ್ತೆ. ಇಲ್ವಾ ನಿನ್ನ ಚಡ್ಡಿ ಮಿಡ್ಡಿದ್ದೋ ಸೋನು ಹತ್ರ ಹೋಗಿ ಕೇಳು. ದರ್ಶನ್ ಅವರು ಯಾವಾಗಿಂದ ಗ್ರೇಟ್ ಹೀರೋ ಆಗಿದ್ರು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತಾಳೆ. ಒಂದ್ ತಿಳ್ಕೊಳ್ಳಿ ಸ್ನೇಹಿತರೆ, ಈ ಜಗತ್ತೇ ಇಷ್ಟು. ಚೆನ್ನಾಗಿದ್ರೆ ಬಕೆಟ್ ಹಿಡಿತಾರೆ, ಟೈಮ್ ಕೆಟ್ಟಾಗಿ ತಪ್ಪು ಮಾಡಿದ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾರೆ, ಎದ್ರೆ ಕೈ ಮುಗಿತಾರೆ, ಬಗ್ಗಿದ್ರೆ ಬ್ಯಾಕ್ ಹೊಡಿತಾರೆ. ಅದಕ್ಕೆ ಇವಾಗಿನ ಡಿಜಿಟಲ್ ದುನಿಯಾದಲ್ಲಿ ಡಿಗ್ನಿಟಿ ಅನ್ನೋದನ್ನ ಕಾಪಾಡ್ಕೋಬೇಕು. ಇಲ್ವಾ ಕಾಂಜಿ ಪಿಂಜಿಗಳೆಲ್ಲ ಕಾ ಅನ್ಕೊಂಡು ತಲೆ ಮೇಲೆ ಕಕ್ಕ ಮಾಡಕ್ ಬಂದ್ಬಿಡ್ತವೆ. ಇವಾಗ ಒಂದಷ್ಟು ಜನ ಡಿ ಬಾಸ್ ಸಪೋರ್ಟ್ ಮಾಡ್ತಿದ್ಯಾ ಅಂತ ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡ್ತಾರೆ ಅಂತ ಗೊತ್ತು. ಹಂಗ್ ಕಮೆಂಟ್ ಮಾಡೋರು ನನ್ನ 2 ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿ, ಅವನ್ನ ನೋಡಿದ್ಮೇಲೂ ನಿಮ್ಗೆ ನಾನು ಡಿ ಬಾಸ್ಗೆ ಸಪೋರ್ಟ್ ಮಾಡ್ತಿರೋದು ಅನ್ಸಿದ್ರೆ ಪಕ್ಕ ನೀವು ದರ್ಶನ್ ಅವರ ಹೇಟರ್ಸ್ ಅನ್ನೋದು
ನೋಡಿ ಸ್ವಾಮಿ, ಒಬ್ಬರ ಪರವಾಗಿ ಇಲ್ಲ ಒಬ್ಬರ ವಿರೋಧವಾಗಿ ನಿಲ್ಲೋಕೆ ನಮ್ದು ಟಿವಿ ಚಾನಲ್ ಅಲ್ಲ, ರೋಸ್ಟಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ನಮ್ಮ ದಿವ್ಯಾ ಅಕ್ಕನ ದುರ್ಗದ ಜರ್ನಿನ ಮುಂದುವರಿಸುವ. ಸೋ ಕಾಲ್ಡ್ ಡಿ ಬಾಸ್ ಅಭಿಮಾನಿಗಳ ಹೀರೋ, ಡಿ ಬಾಸ್ ಬಳಗಕ್ಕಷ್ಟೇ ಸೀಮಿತವಾಗಿರುವಂತಹ ಹೀರೋ ಸ್ಯಾಂಡಲ್ವುಡ್ಗೆ ದರ್ಶನ್ ಯಾವತ್ತೂ ಹೀರೋ ಆಗಿಲ್ಲ, ಬರೀ ಡಿ ಬಾಸ್ ಅಭಿಮಾನಿಗಳಿಗೆ ಅಷ್ಟೇ ಹೀರೋ ಆಗಿರೋದು. ಹೌದು ಬಿಡಕ್ಕ, ಸೋ ಕಾಲ್ಡ್ ಡಿ ಬಾಸ್ ಅಭಿಮಾನಿಗಳಿಗೆ ಅಷ್ಟೇ ಅವರು ಹೀರೋ ಆಗಿರೋದು. ಅವರ ಅಭಿಮಾನಿಗಳಿಗೆ ಹೀರೋ ಆಗೋದಕ್ಕೇನೆ ಅಷ್ಟು ವರ್ಷದಿಂದ ಅಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದು. ಹಾಗಂತ ದರ್ಶನ್ ಅವರು ರೇಣುಕಾ ಸ್ವಾಮಿ ವಿಚಾರದಲ್ಲಿ ಮಾಡಿರೋದನ್ನ ನಾನು ಸಪೋರ್ಟ್ ಮಾಡ್ತಿಲ್ಲ ಖಂಡಿತ, ಆದ್ರೆ ಅವರು ಮೊದಲೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿರೋದನ್ನು ಮರಿಬಾರ್ದು ಅಲ್ವಾ. ಆಮೇಲೆ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ಅವರು ಹೀರೋ ಆಗಿರೋದಕ್ಕೇನೆ ಇವತ್ತು ಯಾರೇ ಕೈ ಬಿಟ್ರು ಅವರ ಅಭಿಮಾನಿಗಳು ಅವ್ರನ್ನ ಕೈ ಬಿಡ್ತಿಲ್ಲ. ಡಿ ಬಾಸ್ ಅಭಿಮಾನಿಗಳಿಗೆ ಅಷ್ಟೇ ಹೀರೋ ಆಗಿರೋದು, ಅವರಿಗಷ್ಟೇ ಅವರು ಮಾದರಿ. ಹೌದಾ ಅಕ್ಕ, ಅವರ ಅಭಿಮಾನಿಗಳಿಗೆ ಅಷ್ಟೇ ಮಾದರಿ ಆಗಿರೋದಾ? ಅವ್ರದಂಗಿರ್ಲಿ, ಇಷ್ಟೆಲ್ಲಾ ಮಾತಾಡೋ ನೀವು ಯಾರಿಗಾಗಿದ್ದೀರಾ ಮಾದರಿನ ಗುರು? ಯಾರಿಗೆ ಮಾದರಿ ಆಗವ್ರೆ ಅನ್ನೋದನ್ನ ಕೇಳ್ತಿರೋದು. ನಮ್ಮ ದಿವ್ಯಾ ಅಕ್ಕನ ಪ್ರಕಾರ ಇನ್ನೊಬ್ಬರಿಗೆ ಮಾದರಿ ಆಗುವಂತದ್ದು ಏನಂದ್ರೆ ಬಿಚ್ಕೊಂಡು ತೋರಿಸಿ ಬಿಕಿನಿ ಹಾಕೊಂಡು ಬಿತ್ರಿ ತರ ಆಡೋರ್ನ ಕರ್ಸಿ ಶೋ ಮಾಡ್ಕೊಂಡು ಹೋಗ್ಲಿದ್ದು. ಯಾರೋ ಮಕ್ಕಳು ಮಾಡ್ಕೊಂಡ್ರು ಅಂತ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂದಿದ್ದು, ಇವಾಗ ನೋಡಿದ್ರೆ ಪತ್ರಿಕೋದ್ಯಮವನ್ನ ಗಾಳವಾಗಿ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿ ತಲೆ ಮಾರಿಸ್ಕೊಂಡಿರೋದು. ಇದು ಅಲ್ವಾ ಅಕ್ಕ ಇನ್ನೊಬ್ಬರಿಗೆ ಮಾದರಿ ಆಗುವಂತದ್ದು? ಸ್ನೇಹಿತರೆ, ಇವಾಗ ಅಕ್ಕನ ಹೆಸರು ಕೇಳಿ ಬರ್ತಿರೋದು ಹನಿ ಟ್ರ್ಯಾಪ್ ಕೇಸಲ್ಲಿ. ಆದ್ರೆ ಎಷ್ಟೋ ಜನಕ್ಕೆ ಹನಿ ಟ್ರ್ಯಾಪ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಬನ್ನಿ ನಂದೇ ಸ್ಟೈಲ್ ಅಲ್ಲಿ ವಿವರಣೆ ಕೊಡ್ತೀನಿ. ಕಾಮನ್ ಆಗಿ ಹನಿ ಟ್ರ್ಯಾಪ್ ಅಂದ್ರೆ ಯಾರು ಊಟ ಮಾಡೋಕೆ ಬರ್ತಾರ ಅವ್ರು ಮಾಡೋ ಊಟನ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ರು. ಆದ್ರೆ ಈ ಕೇಸಲ್ಲಿ ಹಂಗಲ್ಲ, ಇವರೇ ಒಂದು ಸ್ಪಾಗೆ ಹೋಗಿ ಅಲ್ಲಿರೋ ಒಂದು ಮಸಾಜ್ ಮಾಡೋ ಹುಡುಗಿ ಜೊತೆ ಅವರೇ ಊಟ ಮಾಡೋದನ್ನ ಅವರೇ ರೆಕಾರ್ಡ್ ಮಾಡಿ ತದನಂತರ ಈ ಸ್ಪಾ ಅಲ್ಲಿ ಊಟದ ವ್ಯವಸ್ಥೆ ನಡೀತಿದೆ ಅಂತ ಚಾನಲ್ ಅಲ್ಲಿ ಹಾಕೊಂಡು ರುಬ್ತೀವಿ, ಇಲ್ವಾ ನೀನು ನಮ್ಗೆ 15 ಲಕ್ಷ ಕೊಡಬೇಕು ಅಂತ ಸ್ಪಾ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿರೋದು. ಅದು ಏನ್ ಹೇಳಿದ್ರು ನಮ್ಮ ತಾಯಿ ಸತ್ವಾಗ್ಲು ನಮಗೆ ಮುಲಾಮ್ ನೈ ಹುವಾ. ಇವಾಗ ನಾನು ಊಟ ಅನ್ನೋದು ಅರ್ಥ ಆಗ್ಲಿಲ್ಲ ಅಂದ್ರೆ ತೆಗ್ದಾಕ್ಬಿಟ್ಟು ಗೂ ಹಾಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ದಿವ್ಯಾ ಅಕ್ಕ ಮತ್ತೆ ಗ್ಯಾಂಗ್ ಸೇರ್ಕೊಂಡು ಸುಮಾರು 100 ಜನಕ್ಕೆ ಇದೇ ತರ ಊಟದ ವಿಷಯದಲ್ಲಿ ಜೇನು ಬಲೆ ಹಾಕಿದ್ದಾರೆ ಅಂತ ಸದ್ಯ ಬರ್ತಿರೋ ನ್ಯೂಸು. ಅದರಲ್ಲೂ 4 ಜನರಿಗೆ ಹಾಕಿರೋ ಜೇನು ಬಲೆಯಲ್ಲಿ ದಿವ್ಯಾ ಅಕ್ಕನ ಕೈವಾಡ ಇರ್ಬೋದೇನೋ ಅನ್ನೋದು ಡೌಟ್ ಅಷ್ಟೇ, ಕನ್ಫರ್ಮ್ ಆಗಿಲ್ಲ. ಸೊ ಹೇಗೆ ದರ್ಶನ್ ಅವರು ಕೊಲೆ ಮಾಡಿದ್ದಾರೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗಿಲ್ವೋ, ಹಂಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಿದ್ದ ಅನ್ನೋದು ಹೇಗೆ ಕನ್ಫರ್ಮ್ ಆಗಿಲ್ವೋ, ಹಂಗೆ ದಿವ್ಯಾ ಅಕ್ಕ ಕೂಡ ಎನಿ ಟ್ರ್ಯಾಪ್ ಕೇಸಲ್ಲಿ ಇನ್ವಾಲ್ವ್ ಆಗೋಳೆ ಅನ್ನೋದು ಕನ್ಫರ್ಮ್ ಆಗಿಲ್ಲ. ತನಿಖೆ ಮಾಡಿದ ನಂತರ ಗೊತ್ತಾಗಬೇಕಾಗಿದೆ ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋನ ಅರ್ಜೆಂಟಲ್ಲಿ ಮಾಡಿರೋದ್ರಿಂದ ಕಾಮಿಡಿ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಾಮಿಡಿ ಪೀಸ್ಗಳನ್ನ ಇಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ. ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.